ಓಂ ಶಾಂತಿ. ಡೇಟ್ ಆಗಿದೆ 14 ಜುಲೈ 1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಅಂತಿಮ ಸೇವಾ ಕೆ ಲಿಯೇ ರಮತಾ ಯೋಗಿ ಬನೋ. ಬಾಬಾ ಹೇಳ್ತಾರೆ, ಅಂತಿಮ ಸೇವೆಗಾಗಿ ಎಂಥ ಯೋಗಿ ಆಗಬೇಕಂತಂದರೆ ರಮತಾ ಯೋಗಿ. ಯೋಗದಲ್ಲಿ ಏನಿರಬೇಕು? ರಮಣೀಕತೆ ಇರಬೇಕು, ಸಪ್ರಿ ಯೋಗ ಅಲ್ಲ. जैसे गवर्नमेंट की गुप्त अनुचर नए नए प्लान्स बनाते हैं, ಹೇಗೆ ಸರ್ಕಾರದ ಗುಪ್ತಚರ ಅಂತಿರ್ತಾರಲ್ಲ, ಅವ್ರು ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ತಿರ್ತಾರೆ. ಗುಪ್ತಚರ ಅಂತಂದರೆ ನಮ್ಮ ದೇಶದಲ್ಲಿ ಗುಪ್ತದಲ್ಲಿ ಏನೇನು ನಡೀತಾ ಇದೆ ಅಂತಂದರೆ ಬೇಡಾದಂಥ ಚಟುವಟಿಕೆಗಳು ನಡೀತಿರ್ತಾವೆ ನಮ್ಮ ದೇಶದಲ್ಲಿ. ಈಗಂತೂ ಎಷ್ಟು ನಡೀತಿದ್ದಾವಲ್ಲ, ಅದನ್ನೆಲ್ಲ ಕಂಡುಹಿಡಿಯೋಕ್ಕೆ ಯಾರಿರ್ತಾರೆ? ಗುಪ್ತಚರರು ಅಂತ ನೇಮಕ ಮಾಡಿರ್ತಾರೆ. कहाँ भी कोई उल्टा कर्तव्य आदि होता है तो उसको ಚೆಕ್ करते हैं. ಆ ಗುಪ್ತ ಅನುಚರರು ಏನು ಮಾಡ್ತಾರೆ? ಎಲ್ಲಿಯಾದರೂ ಉಲ್ಟಾ ಕರ್ತವ್ಯಗಳು, ಬೇಡಾದ ಕರ್ತವ್ಯಗಳು ನಡೀತಿರ್ತಾವಲ್ಲ, ದೇಶದ್ರೋಹಿ ಕೆಲಸ ಮಾಡ್ತಿರ್ತಾರೆ. ಈಗೆಲ್ಲ ಶುರು ಹಚ್ಕೊಂಡಿದ್ದಾರೆ ನೋಡ್ರಿ. ನಾವು ಅಲ್ಲಿ ಬಾಂಬ್ ಇಟ್ಟಿದ್ದೀವಿ, ಇಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಇಮೇಲ್ ಬರ್ಲಿಗತ್ತಾವೆ, ಫೋನ್ ಕಾಲ್ಸ್ ಬರ್ಲಿಗತ್ತಾವು. DC ಕಚೇರಿನಲ್ಲೇ ಇಟ್ಟಿದ್ದೀವಿ ಅಂತ ಹಿಂಗೆ ಏನೇನೋ ಫೋನ್ ಬರ್ತಿದ್ದಾವೆ. ಅಂಥದ್ದನ್ನು ಯಾರು ಚೆಕ್ ಮಾಡ್ತಾರೆ? ಗುಪ್ತಚರರು ಮಾಡ್ತಾರಲ್ಲ. ಅದಕ್ಕಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ? ಯಾವಾಗಲೂ ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ತಾ ಇರ್ತಾರೆ. ವೈಸೆ ಆಪ್ ಭೀ ಸಭಿ ಪಾಂಡವ್ ಗೌರ್ಮೆಂಟ್ಗೆ ಗುಪ್ತ ಅನುಚರ್ ಹೋ. ನಮ್ದು ಯಾವ ಗೌರ್ಮೆಂಟ್ ಇದೆ? ಪಾಂಡವ್ ಗೌರ್ಮೆಂಟ್ ಇದೆ. ಹಾಗೆಯೇ ನೀವು ಕೂಡ ಏನಾಗಿದ್ದೀರಾ? ಗುಪ್ತ ಅನುಚರರು ಆಗಿದ್ದೀರಾ. ಆತ್ಮಾओं ಜೋ ಧೋಕೆ ಮೇ ಫಸಾನೆ ವಾಲೆ हैं, वह उल्टी राह पर चलाने वाला, वह मिलावट करने वाले हैं अथवा गिराने के निमित्त हैं, उनके लिए नए नए प्लान्स बनाते हो. ಬಾಬಾ ಕೇಳ್ತಿದ್ದಾರೆ ನಾವು, ಹೇಗೆ ಸ್ಥೂಲ ಸರ್ಕಾರದ ಗುಪ್ತಚರರಿರ್ತಾರೋ, ಇಂಟೆಲಿಜೆನ್ಸಿ ಬ್ಯೂರೋ ಅಂತ ಇರ್ತದೆ, CID ಅಂತ ಇದೆ, ಯಾವ್ಯಾವ ಇದೆ ಅಲ್ಲ, ಹಾಗೆ ನೀವೂ ಕೂಡ ಏನು ಮಾಡಬೇಕಾಗಿದೆ? ಅವ್ರು ಯಾರನ್ನು ಹಿಡಿತಾರೆ? ಯಾರು ಉಲ್ಟಾ ಸುಲ್ಟಾ ಕಾರ್ಯಗಳನ್ನು ಮಾಡ್ತಿರ್ತಾರೋ, ದೇಶಕ್ಕೆ ತೊಂದರೆ ಮಾಡ್ತಾರೋ, ಸಾಮಾನ್ಯ ಜನರಿಗೆ ತೊಂದರೆ ಮಾಡ್ತಿರ್ತಾರೋ ಅಂಥವ್ರನ್ನ ಹಿಡಿದು ಹಾಕ್ತಾರಲ್ಲ, ಹಾಗೇನೆ ನೀವೂ ಕೂಡ ಇಲ್ಲಿ ನಿಮಗೆ ಯಾರು ಧೋಕಾ ಕೊಡ್ತಿರ್ತಾರೋ, ಮೋಸದಲ್ಲಿ ಸಿಕ್ಕಾಕಿಸ್ತಾರೋ, ಉಲ್ಟಿ ಮಾರ್ಗದಲ್ಲಿ ನಮ್ಮನ್ನೇ ಕರ್ಕೊಂಡು ಹೋಗ್ತಾರೋ, ಆಮೇಲೆ ಮಿಲಾವಟ್ ಕರ್ನೆ ವಾಲೆ. ಮಿಲಾವಟ್ ಅಂದರೆ ಈಗ ಹೊರಗಡೆ ಮಾಡ್ತಾರಲ್ಲ, ಎಲ್ಲದಕ್ಕೂ ಕಲಬೆರಕೆ ಅಂತ ಇದೆಯಲ್ಲ ಹೊರಗಡೆ, ಎಲ್ಲದರೊಳಗೂ ಒರಿಜಿನಲ್ಗಿಂತ ಹೆಚ್ಚಾಗಿ ಏನಿದೆ ಇವತ್ತು? ಎಣ್ಣೆ ಆಗಲಿ ಕಾಳುಗಳಲ್ಲೂ ಕೂಡ ಕಲಬೆರಕೆ ಆಗ್ತಿದೆ ಅಲ್ಲ, ಮಿಲಾವಟ್ ಅಂತ ಹೇಳ್ತಾರೆ ಬಾಬಾ. ಇಂಥದ್ದನ್ನು ಗಿರಾನೆಗೆ ನಿಮಿತ್ತ ಹೇ, ನಮ್ಮನ್ನು ಕೆಳಗೆ ಬೀಳಿಸೋರು, ಅಂದರೆ ಕೆಟ್ಟ ದಾರಿಯನ್ನು ಹಿಡಿಸುವಂಥವ್ರು. ಅಂಥವ್ರನ್ನು ಏನು ಮಾಡ್ತಾರೆ? ಹೊಸ ಹೊಸ ಪ್ಲ್ಯಾನ್ ಮಾಡಿ ಹಿಡಿತಾರಲ್ಲ, ಹಾಗೆ ನೀವೂ ಮಾಡಬೇಕು ಅಂತಾರೆ ಬಾಬಾ. ನೀವೂ ಕೂಡ ಏನಾಗಿದ್ದೀರಾ? ಗುಪ್ತಚರರು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳಿದಾರಲ್ಲ, ನಾವು ಎಂಥ ಆರ್ಮಿ ಆಗಿದ್ದೀವಿ? ಗುಪ್ತ ಆರ್ಮಿ ಆಗಿದ್ದೀವಿ ಅಂತ ಹೇಳ್ತಾರೆ ಬಾಬಾ. ವಹ ಗೌರ್ಮೆಂಟ್ भी सदैव नई नई प्लान्स बनाती है ना, जिससे मिलावट करने वाले उन्हों की नज़र से बच नहीं पाते हैं. ಬಾಬಾ ಹೇಳ್ತಾರೆ, ಆ ಗೌರ್ಮೆಂಟನ್ನು ಕೂಡ ಹೊಸ ಹೊಸ ಯೋಜನೆಗಳನ್ನು ಮಾಡ್ತದೆ. ಯಾರು ಕಲಬೆರಕೆ ಮಾಡ್ತಾರೋ, ಏನೇನು ಮಾಡ್ತಾರೋ ಎಲ್ಲರ ಮೇಲೇನೂ ಕೂಡ ಏನು ಮಾಡ್ತಿರ್ತಾರೆ? ಒಂದು ದೃಷ್ಟಿಯನ್ನು ಇಟ್ಟಿರ್ತದೆ. ಯಾವುದು? ಈ ಗುಪ್ತಚರ ಇಲಾಖೆ ಅಂತ. ಬಾಬಾ ಹೇಳ್ತಾರೆ, अभी चारों ओर आवाज़ तो फैला दिया है, लेकिन यह विद्वान आचार आदि जो निमित्त बने हुए हैं, यथार्थ ज्ञान के बदली अयथार्थ रीति देने उन्होंने तरफ अटेंशन चाहता है. ಬಾಬಾ ಕೇಳ್ತಾರೆ, ಈಗ 4 ಕಡೆ ಆವಾಜ್ ಬರ್ತಾ ಇದೆ. ಏನು? ಆಧ್ಯಾತ್ಮಿಕ ಒಂದು ಕ್ರಾಂತಿ ನಡೀತಾ ಇದೆ ಹೊರಗಡೆನೂ ಕೂಡ. ಸನ್ಯಾಸಿಗಳಾಗಲಿ, ಆಚಾರ್ಯರಾಗಲಿ ಏನೇನೋ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ, ಅಲ್ಲಿನೂ ಎಲ್ಲ ನಡೆದಿರ್ತದೆ. ಅವರು ಎಷ್ಟೇ ವಿದ್ವಾನ ಆಚಾರ ಇದ್ರೂ ಕೂಡ ಜ್ಞಾನವನ್ನು ಯಥಾರ್ಥವಾಗಿ ಹೇಳೋದಿಲ್ಲ. ಅವರು ಇದ್ದ ಹಾಗೆ ಹೇಳೋದಿಲ್ಲ. ಅವ್ರಿಗೇನೇನೋ ಡೈವರ್ಷನ್ ಮಾಡ್ತಾರಲ್ಲ, ಅವರೆಲ್ಲ ಅಯಥಾರ್ಥ ರೀತಿಯನ್ನು ಜ್ಞಾನ ಹೇಳ್ತಿರ್ತಾರೋ. ಕೆಲವೊಂದು ಸರ್ತಿ ನಮಗೂ ಏನು ಆಗ್ತದೆ? ಅದು ಛಲೋ ಅನಿಸ್ತೈತಿ. ಈ ನಮ್ಮ ಮುರಳಿ ಏನಾಗ್ಬಿಡ್ತದೆ, ಒಂದೊಂದು ಸಲ ಬೇಜಾರಾಗಿ ಅವ್ರದ್ದು ಕ್ಲಾಸ್ ಭಾಳ ಚಂದ ಅನಿಸ್ಬಿಡ್ತದೆ. ಇದು ಈಗಿಲ್ಲೇ ಸಿದ್ದೇಶ್ವರ ಸ್ವಾಮಿಗಳ ಕ್ಲಾಸ್ ಹೆಂಗೆ ಅನಿಸ್ಬಿಡ್ತೈತೆ ನಮಗೆ. ಬಾಬಾನ ಮುರಳಿಗಿಂತ ಅವ್ರ ಕ್ಲಾಸ್ ಚಲೋ ಅನಿಸ್ತದಿಲ್ಲ. ಯಾಕೆ? ಅವ್ರ ಸಾಹಿತ್ಯ, ಹೇಳುವ ಶೈಲಿ,
ಭಲೆ ಅವರಂತೂ ಅನುಭವಿ ಇದ್ದಾರ, ಅದು ಬೇರೆ ವಿಷಯ. ಅವ್ರು ಕೇಳಿದ್ರೆ ಒಳ್ಳೆಯದೇ, ಅವರು ಜ್ಞಾನನೇ ಹೇಳ್ತಿರ್ತಾರೆ. ಆದರೆ ಇನ್ನೂ ಕೆಲವರು ಭಾಳ ಚಂದ ಚಂದ ಶಬ್ದಗಳು ಹೇಳೋ ಟಿ ವಿ ಇದು ಎಲ್ಲ ಚಲೋ ಅನ್ನಿಸ್ತದೆ. ಆ ಕಡೆ ಏನಾಗ ಲಕ್ಷ್ಯ ಹೋಗ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. ಅಟೆನ್ಷನ್ ಜಾತಾ ಹೈ, ಏಕ್ ದ್ವಾರಾ ಭಿ ಅನೇಕೋಂ ಕೋ ಆವಾಜ್ ಪಹುಂಚ್ತಾ ಹೈ. ವಹ ಕೌನ್ ನಿಮಿತ್ತ ಬನ್ ಸಕ್ತಾ ಹೈ? ಏಕ್ ದ್ವಾರಾ ಹಿ, ಒಬ್ಬರ ಮುಖಾಂತರನೇ ಅನೇಕೋಂಕೋ ಆವಾಜ್ ಪಹುಂಚ್ತಾ ಹೈ, ಅನೇಕರಿಗೆ ಆ ಶಬ್ದ ಹುಟ್ಟುತ್ತೆ. ವಹ ಕೌನ್ ನಿಮಿತ್ತ ಬನ್ ಸಕ್ತಾ ಹೈ? ಯಾರು ನಿಮಿತ್ತ ಆಗ್ತಾರೆ? साधारण जनता को सुनाते रहते हो, उनमें से जो बनने वाले हैं वह अपना यथाशक्ति पुरुषार्थ करते चल रहे हैं. ಬಾಬಾ ಹೇಳ್ತಾರೆ, ಸಾಧಾರಣ ಜನರು ಕೂಡ ಸುನಾತೆ रहते हैं. ಬಾಬಾ ಜ್ಞಾನ ಕೇಳ್ತಿರ್ತಾರೆ ಮತ್ತು ಹೇಳ್ತಾರೆ ಬಾಬಾ, ಉನ್ಮೇ ಸೆ ಜೋ ಬನನೆ ವಾಲೆ ಹೇ, ಆ ಸಾಧಾರಣ ಜನರಲ್ಲಿ ಏನಾಗೋರಿದ್ದಾರೆ ಅವರು ಕೂಡ ಲಕ್ಷ್ಮೀನಾರಾಯಣವರಾಗಿದ್ದಾರೆ. ವಹ ಅಪನ ಯಥಾಶಕ್ತಿ, ತಮ್ಮ ಯಥಾಶಕ್ತಿಯನ್ನು ಏನು ಮಾಡ್ತಿದ್ದಾರೆ? ಪುರುಷಾರ್ಥದ ಮೇಲೆ ಹಾಕಿ ನಡೀತಿದ್ದಾರೆ. ಲೇಕಿನ್ ಜೋ ಆವಾಜ್ ಫೈಲಾ ಹೇ ವಹ ಕಿನ್ಹೋಂ ಕೆ ದ್ವಾರ, ಆದರೆ ಆ ಶಬ್ದ ಇಡೀ ವಿಶ್ವದ ತುಂಬ ಹರಡಬೇಕು, ಅದು ಯಾರ ಮುಖಾಂತರ ಹೋಗ್ತದೆ ಕೇಳ್ತಾರೆ ಬಾಬಾ. शक्तियों का जो अंतिम गायन है वह क्या इस साधारण जनता के प्रति गायन है? ಶಕ್ತಿಯರ ಅಂತಿಮ ಗಾಯನ ಏನಿದೆಯಲ್ಲ, ಅದು ಇದು ಸಾಧಾರಣ ಜನರ ಗಾಯನ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಶಕ್ತಿಯೋಂ ಕಿ ಶಕ್ತಿ ಕಿ ಪ್ರತ್ಯಕ್ಷತಾ ಇನ್ ಸಾಧಾರಣ ಜನತಾ ದ್ವಾರ ಹೋಗಿ, ಶಕ್ತಿಯರ ಶಕ್ತಿಯ ಪ್ರತ್ಯಕ್ಷತೆ ಸಾಧಾರಣ ಜನರ ಮುಖಾಂತರ ಹೋಗ್ತದೇನು? जो पॉलिटिकल लोग हैं उन्हों के द्वारा इतना आवाज़ नहीं फैल सकता, क्योंकि आजकल जो भी नेता बनते हैं इन सभी की बुराइयां जनता जानती है. ಬಾಬಾ ಹೇಳ್ತಾರೆ, ಪೊಲಿಟಿಕಲ್ ಲೋಗ್, ರಾಜಕೀಯ ಜನರು, ಅವರ ಮುಖಾಂತರ ಈ ಆವಾಜ್ ಹರಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವ್ರು ಹೆಂಗಿದ್ದಾರೆ? ಅವರು ಪ್ರತಿಯೊಂದು ಮಾಡುವ ಕಾರ್ಯನೂ ಕೂಡ ಏನಿದಾವೆ? ಕೆಟ್ಟದ್ದೇ ಇದ್ದಾವೆ. ಅದಕ್ಕೆ ಹೇಳ್ತಾರೆ ಬಾಬಾ, ಬುರಾಯಿಯಾ ಹಿ ಹೇ. ಎಲ್ಲ ಜನರಿಗೂ ಗೊತ್ತಾಗಿದೆ ಇವತ್ತು. ಏನು ಗೊತ್ತಾಗಿದೆ? ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿ ಏನು ಮಾಡ್ತಿದ್ದಾನೆ? ಕೆಟ್ಟದ್ದನ್ನೇ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಆಜ್ಕಲ್ ಪ್ರಜಾಪ ರಾಜ್ಯ ಹೇ. ನಮ್ಮ ರಾಜ್ಯ ಹೆಂಗಿದೆ? ಪ್ರಜೆಗಳ ಮೇಲೆ ಪ್ರಜೆಗಳ ಅಧಿಕಾರ ನಡೀತಾ ಇದೆಯಲ್ಲ. ಬಾಬಾ ಹೇಳ್ತಾರೆ, ತೋ ನೇತಾओं की आवाज़ का प्रभाव नहीं है. ಯಾರ ಪ್ರಭಾವ ಹೆಚ್ಚಿದೆ ಈಗ? ಪ್ರಜೆಗಳ ಪ್ರಭಾವನೆ ಹೆಚ್ಚಿದೆ. ಪ್ರಜೆಗಳು ಹೇಳ್ದಂಗೆ ರಾಜಕೀಯ ವ್ಯಕ್ತಿಗಳು ಏನು ಮಾಡಬೇಕಾಗಿದೆ? ಇವತ್ತು ಕೇಳಬೇಕಾಗಿದೆ. ಅದಕ್ಕೆ ಇವತ್ತು ಪರಿಸ್ಥಿತಿ ಹೀಗಿದೆ. ಹಿಂದೆಲ್ಲ ಏನು ಹಂಗಿರ್ತಿದ್ದಿಲ್ಲ. ರಾಜರು ಹೇಳಿದ ಹಾಗೆ ಪ್ರಜೆಗಳು ಕೇಳಬೇಕು. ಪ್ರಜೆಗಳು ಹೇಳಿದ ಹಾಗೆ ರಾಜ ಕೇಳಿದ್ರೆ ಏನು ಪರಿಸ್ಥಿತಿ ಆಗ್ತದೆ? ನಮ್ಮ ಪರಿಸ್ಥಿತಿ ಏನಾಗಿದೆ? ನಾವು ಯಾರ ಮಾತು ಕೇಳಿಕತ್ತೀವಿ? ಕರ್ಮೇಂದ್ರಿಯಗಳ ಮಾತು ಕೇಳಿದ್ದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ನಾನು ಆತ್ಮನ ಮಾತನ್ನು ಈ ಕರ್ಮೇಂದ್ರಿಯಗಳು ಕೇಳಿದ್ದೆ ಆದರೆ ನಾನೇನಾಗ್ತೀನಿ? ಸ್ವರಾಜ್ಯ ಅಧಿಕಾರಿ ಆಗ್ತೀನಿ. ಅದರ ಮಾತು ನಾನು ಕೇಳಿದರೆ ಏನಾಗ್ತದೆ? ನನ್ನ ಪರಿಸ್ಥಿತಿ ಕಣ್ಣು ಇದು ನೋಡಂಥದ್ದು, ಕಿವಿ ಇನ್ನೇನೋ ಕೇಳಂಥದ್ದು, ನಾಲ್ಗೆ ಇನ್ನೇನೋ ತಿನ್ನಂಥದ್ದು. ಯಾರ ಕಡೆ ಅಂತ ಹೋಗೋದು? ಕಣ್ಣಿನ ಮಾತು ಕೇಳಬೇಕಾ? ಕಿವಿ ಮಾತು ಕೇಳಬೇಕಾ? ನಾಲ್ಗೆ ಮಾತು ಕೇಳಬೇಕಾ? ಅಲ್ಲಿಗೆ ನಾನು ಎಲ್ಲರಿಗೂ ಏನಾಗ್ಬಿಡ್ತೀನಿ? ಅಧೀನ ಆಗಿಬಿಡ್ತೀನಿ. ಹಾಗೆ ನಮ್ಮ ರಾಜ್ಯದ ಆಡಳಿತನೂ ಕೂಡ ಏನಾಗ್ತಿದೆ ಇವತ್ತು? ಪ್ರಜೆಗಳ ಮಾತನ್ನು ಕೇಳಿ ಆ ನೇತಾ ರಾಜ್ಯವನ್ನು ನಡೆಸಬೇಕಾಗ್ತದೆ. तो एक द्वारा अनेकों तक आवाज़ करने के निमित्त कौन बनेगा? ಒಬ್ಬರ ಮುಖಾಂತರ ಈ ಶಬ್ದ ಆವಾಜ್ ಏನು ಆಧ್ಯಾತ್ಮಿಕ ಶಕ್ತಿ ಹೋಗಬೇಕು ಅಂತಂದರೆ ಯಾರ ಮುಖಾಂತರ ಹೋಗ್ತದೆ? ಇನ್ ಗುರುವೋಂ ಕಿ ಜಂಜೀರೋं में तो सभी फंसे हुए हैं. ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಎಲ್ಲ ಹೇಳ್ತಾರೆ ಬಾಬಾ. ಮೊದಲು ಇಲ್ಲಿ ಸಿಕ್ಕಾಕೊಂಡಿದ್ದೀವಿ, ಮನಸ್ಸೇನೇನೇನೋ ವಿಚಾರ ಮಾಡ್ತದೆ, ಅಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆಮೇಲೆ ಕರ್ಮೇಂದ್ರಿಯಗಳ ಮೇಲೆ ಸಿಕ್ಕಾಕೊಂಡಿದ್ದೀವಿ, ಲೌಕಿಕ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದನ್ನೆಲ್ಲ ಬಿಡಿಸ್ಕೋಬೇಕು ಅಂಥೇಳಿ ಗುರುಗಳ ಕಡೆ ಹೋದರೆ ಅಲ್ಲಿನೂ ಸಿಕ್ಕಾಕೋತೀವ. ಅಲ್ಲಿ ಹೋಗಿ ಅವ್ರು ಹೇಳಿದ್ದು ಕೇಳಿ ಏನಾರು ಹೊರಗೆ ಬಂದೀವಿ. ಇಲ್ಲಿ ತನಕ ಯಾರು
ಉಲ್ಟಾ ಏನು ಮಾಡ್ತೀವಿ, ಆ ಗುರು ಹೇಳ್ದಂಗೆ ಕೇಳ್ದು, ತಪ್ಪು ಹೇಳಿ ಸರಿ ಹೇಳಿ ಏನೇ ಹೇಳಿ ಅದಕ್ಕೆ ಹೇಳ್ತಾರೆ ಬಾಬಾ, ಅಲ್ಲಿನೂ ಸಿಕ್ಕಾಕೊಂಡಿದ್ದೀರಾ. भले अंदर में क्या भी हो लेकिन उन्हों के शिष्य अंधश्रद्धा से सत करने के आदती है. ಪಾಪ ಹೇಳ್ತಾರೆ, ಭಲೆ ಅಂದರ್ ಮೇ ಕ್ಯಾ ಭಿ ಹೋ, ಅಲ್ಲಿ ಒಳಗಡೆ ಏನಾರೇ ನಡೀಲಿ, ಆದರೂ ಕೂಡ ಏನಾಗ್ಬಿಡ್ತಾರೆ, ಆ ಗುರುವಿನ ಮೇಲೆ ಏನಾಗ್ತಾರೆ, ಅಂಧಶ್ರದ್ಧಾ ಇಟ್ಕೊಂಡು ಏನು ಮಾಡ್ತಾರೆ, ಅದೇ ಸತ್ಯ ಅಂತ ತಿಳ್ಕೊಳ್ಳುವಂಥ ಒಂದು ರೂಢಿ ಯಾರಿಗಾಗಿದೆ, ಶಿಷ್ಯರಿಗೆ. ಇವತ್ತೇನು ನಡೀತಿದೆ, ಸನ್ಯಾಸಿಗಳು ಏನೇನೋ ನಡೆದಿದ್ದಾವಲ್ಲ ಇವತ್ತು, ಅವ್ರು ಏನೇ ಮಾಡಿದ್ರು ಮತ್ತೆ ಏನಂತಾರೆ, ಅವ್ರು ಗುರುಗಳ್ರಿ, ಅವ್ರು ನಮ್ಮ ಗುರುಗಳ್ರಿ ಅಂತಲೇ ಬೆನ್ನು ಹತ್ತಾರೆ. ಇಡೀ ವಿಶ್ವದ ತುಂಬಾ ಅವ್ರದ್ದು ಏನೇನೋ ಕಾರ್ಯಗಳು ಎಲ್ಲ ಪಬ್ಲಿಸಿಟಿ ಆದ್ರೂ ಕೂಡ ಮತ್ತೇನಂತಾರೆ, ಅವರೇ ನಮ್ಮ ಗುರು ಅಂತ ಹೋಗ್ತಾರೆ. ಯಾಕೆ? ಅದು ಅವ್ರಿಗೆ ರೂಢಿಯಾಗಿಬಿಟ್ಟಿರ್ತದೆ. ಅವರಲ್ಲಿ ಫಸೆ ಹುಯಿ ಅಂತ ಹೇಳಿದ್ರಲ್ಲ, ಬಾಬಾ ಮೇಲೆ ಸಿಕ್ಕಾಕ್ಕೊಂಡಿರ್ತಾರೆ. ಬಾಬಾ ಹೇಳ್ತಾರೆ, नेताओं के पीछे सत करने वाले नहीं हैं, तो शक्तियों का जो गायन है वह कब प्रैक्टिकल में आना है. ಬಾಬಾ ಹೇಳ್ತಾರೆ, ನಾಯಕರ ಹಿಂದ್ಗಡೆ ಸತ್ ಅವರೇ ಸತ್ಯ. ಕೆಲವರಂತೂ ಈಗೇನಿದಾರಲ್ಲ, ಇವರು ದೊಡ್ಡ ದೊಡ್ಡ ನಾಯಕರು, ಅವ್ರ ಕೆಳಗಡೆ ಇರ್ತಾರಲ್ಲ, ಅವರೇ ಎಲ್ಲ ದೇವರು ಅನ್ನೋ ಥರ ಇರ್ತಾರೆ. ಅವ್ರ ಹಿಂದಿಂದ ಅಡ್ಡಾಡ್ತಿರ್ತಾರಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಅದಂತೂ ಅಲ್ಲ. ತೋ ಶಕ್ತಿಯೋಂಕ ಜೋ ಗಾಯನ ಹೇ, ಶಕ್ತಿಯರ ಗಾಯನ ಏನಿದೆಯಲ್ಲ ಅದು ಪ್ರಾಕ್ಟಿಕಲ್ನಲ್ಲಿ ಯಾವಾಗ ಬರ್ತದೆ ಅಂತ ಕೇಳ್ತಾರೆ ಬಾಬಾ. ಶಕ್ತಿಯರ ಗಾಯನ ಏನಿದೆ ಕೇಳ್ತೀವಲ್ಲ ಇಷ್ಟೊತ್ತನ, ತೂ ಹಿ ಶಕ್ತಿ ಸ್ವರೂಪ, ಅಷ್ಟಶಕ್ತಿ ಸ್ವರೂಪ, ಇವೆಲ್ಲ ಇದಾವಲ್ಲ. ವಾ ಉಸ್ಕೆ ಲಿಯೆ ಅಬ್ ಧರ್ತಿ ನಹಿ ಬನಿ ಹೇ, ಆ ಶಕ್ತಿಗಳು ಪ್ರಾಕ್ಟಿಕಲ್ ಬರೋಕ್ಕೆ ಇನ್ನೂ ಧರಣಿ ತಯಾರಾಗಿಲ್ಲೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, उसके लिए अब धरती नहीं बनी है. जैसे गुप्त अनुचर जो होते हैं वह क्या करते हैं. ಮಕ್ಕಳೇ, ನೀವೇನು ಗುಪ್ತಚರ ಅಂತ ಏನು ಇದ್ದೀರಲ್ಲ, ನೀವೇನು ಮಾಡಾಕತ್ತೀರಿ. जैसे गुप्त अनुचर जो होते हैं वह क्या करते हैं, मिलावट वालों को ही घेराव डालते हैं. ಗುಪ್ತಚರ ಏನು ಮಾಡ್ತಾರೆ, ಯಾರು ಮಿಲಾವಟ್ ಮಾಡ್ತಿರ್ತಾರೋ. ಮಿಲಾವಟ್ ಮಾಡೋದಂತಂದ್ರೇನು, ಸತ್ಯದಲ್ಲಿ ಸುಳ್ಳನ್ನು ಸೇರಿಸ್ಕೋತ ಹೋಗೋದು. ಅದಕ್ಕೇನು ಮಾಡ್ತಾರೆ ಇವ್ರು ಗುಪ್ತಚರರು, ರೈಡ್ ಮಾಡ್ತಾರಂತ ಹೇಳ್ತಾರಲ್ಲ, ಘೇರಾವ್ ಹಾಕ್ತಾರಿಲ್ಲ, ಅವರೆಲ್ಲ ಏನು ಮಾಡ್ತಿರ್ತಾರೆ, ತಮಗೆ ಎಷ್ಟು ಬರ್ತದೋ ಸಂಬಳ ಅಷ್ಟು ತಗೊಳ್ಳೋದು ಬಿಟ್ಟು ಇನ್ನೇನೇನೇನೋ ತೊಗೊಂಡು ಏನಾಗ್ಬಿಟ್ಟಿರ್ತಾರೆ, ಶ್ರೀಮಂತಾಗಿರ್ತಾರೆ. ಅದಕ್ಕೇನಂತಾರೆ, ಅದನ್ನು ಮಿಲಾವಟ್ನೆ. ಏನು ಮಾಡಿಬಿಡ್ತಾರೆ, IT ರೈಡ್ ಮಾಡ್ತಾರಲ್ಲ, ಘೇರಾವ್ ಹಾಕಿಬಿಡ್ತಾರೆ. मिलावट करने वाले बड़े आदमी होते हैं जिससे गवर्नमेंट को बहुत प्राप्ति होती है ಹೇಳ್ತಾರೆ. ಅವರಿಂದನೇ ಗೌರ್ಮೆಂಟ್ಗೆ ಏನಿದೆ ಇವತ್ತು ಲಾಭ ಇದೆ. ಇವತ್ತು ಹೇಳ್ತೀವಿ, ಡ್ರಿಂಕ್ಸ್ ಮಾಡಬೇಡಿ, ಅದು ತಿನ್ನಬೇಡಿ, ಇದು ತಿನ್ನಬೇಡಿ ಅಂತ ಒಂದು ಕಡೆ ಬೋರ್ಡ್ ಹಾಕ್ತೀವಿ. ಆ ಬೋರ್ಡ್ ಹಿಂದೆ ಕೂತ್ಕೊಂಡೇ ಎಲ್ಲ ಮಾಡ್ತಿರ್ತೀವಿ. ಯಾಕೆ? ಒಂದು ಕಡೆ ಗೌರ್ಮೆಂಟ್ ಕುಡಿಬೇಡಿ, ತಿನ್ನಬೇಡಿ ಎಲ್ಲ ಹೇಳ್ತಿರ್ತದೆ, ಆದರೆ ಅದರಿಂದನೇ ಗೌರ್ಮೆಂಟಿಗೆ ಏನಿರ್ತದೆ, ಲಾಭ ಇರ್ತದೆ. ಅದನ್ನೇ ಹೇಳ್ತಾರೆ, ಮಿಲಾವಟ್ ಮಾಡೋದ್ರಿಂದನೇ ಗೌರ್ಮೆಂಟ್ಗೆ ಏನಿರ್ತದೆ, ಲಾಭ ಇರ್ತದೆ. ಬಾಬಾ ಹೇಳ್ತಾರೆ, ಸಾಧಾರಣ ಕೆ ಪೀಛೆ ನೈ ಪಡ್ತೆ, ಸಾಧಾರಣ ಜನರ ಹಿಂದೆ ಅವ್ರ ಗುಪ್ತಚರ ಬರೋದಿಲ್ಲ. ಉನೋಂಕೆ ನಯೇ ನಯೇ ಪ್ಲ್ಯಾನ್ಸ್ ಬಂತೆ रहते हैं कि किस ರೀತಿ ಮಿಲಾವಟ್ ಕೋ ಪ್ರಸಿದ್ಧ ಕರೆ. ಅವ್ರು ಪ್ಲ್ಯಾನ್ ಮಾಡ್ತಿರ್ತಾರಂತ. ಏನೇನು ಪ್ಲ್ಯಾನ್ ಮಾಡ್ತಿರ್ತಾರೆ, ಯಾವ ರೀತಿ. ಈಗ ನಾವು ಅಡುಗೆ ಎಣ್ಣೆ ತಿಂತೀವಲ್ಲ, ಹೆಂಗೈತ್ರಿ ಅದು ಎಣ್ಣೆ, ಚಲೋ ಐತಿ ಅದು ಎಣ್ಣೆ. ಅದರಲ್ಲೇ ಏನು ಮಾಡಿದ್ದಾರೆ, ರಿಫೈನ್ ಅನ್ನೋ ಹೆಸರಿನಲ್ಲಿ, ಶುದ್ಧೀಕರಣ ಅನ್ನೋ ಹೆಸರಿನಲ್ಲಿ ಇನ್ನೇನೇನೋ ಮಿಕ್ಸ್ ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅದರಲ್ಲಿ ಏನೇನೋ ಮಿಕ್ಸ್ ಮಾಡಿ ಅದನ್ನು ಹೆಂಗೆ ಪ್ರಸಿದ್ಧಿ ಮಾಡಬೇಕು, ಪ್ರಸಿದ್ಧಿ ಮಾಡೋಕ್ಕೆ ಏನು ಮಾಡ್ತಾರೆ, ಅಡ್ವರ್ಟೈಸ್ ಮಾಡ್ತಾರಲ್ಲ. ತೋ ಐಸಿ ಬುದ್ಧಿ ಚಲ್ತಿ ಹೇ, ಆ ರೀತಿ ಅವ್ರ ಬುದ್ಧಿ ನಡೀತಾ ಇರ್ತದೆ. कि जो सहज प्रजा बनती है उसमें ही संतुष्ट हो. ನೀವೇನು ಸಹಜ ಪ್ರಜೆಗಳಾಗಿದ್ದೀರಲ್ಲ, ಅದರಲ್ಲೇ ಸಂತುಷ್ಟ ಆಗಿದ್ದೀರೇನು. प्रभाव पड़ने का जो मुख्य साधन है वह तो प्रैक्टिकल में करना पड़ेना. ಈಗ ನಮ್ಮದು ಎಲ್ಲರ ಮೇಲೆ ಏನು ಮಾಡಬೇಕಾಗಿದೆ, ಪ್ರಭಾವ ಬೀಳಿಸ್ಬೇಕಾಗಿದೆ. ನಮ್ಮದು ಅಂದರೆ ಪರಮಾತ್ಮನ ಜ್ಞಾನವನ್ನು ಎಲ್ಲರ ಮೇಲೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾಗಿದೆ. ವಹ ಕಬ್ ಹೋಗ, ಅದು ಯಾವಾಗ ಆಗ್ತದೆ ಅಂತ ಬಾಬಾ ಕೇಳ್ತಾರೆ. ಯಾವಾಗ ಮಾಡೋರು ನೀವು? जब पहले बुद्धि में प्लान्स चलेंगे उमंग आएगा कि हमको आज यह करना ही है. ಮೊದಲು ಎಲ್ಲಿ ಬರಬೇಕು,
ಬುದ್ಧಿನಲ್ಲಿ ಬರಬೇಕು. ಏನಂತ? ಬಾಬಾ ಜ್ಞಾನವನ್ನು ಎಲ್ಲ ಕಡೆ ಪ್ರಸಿದ್ಧ ಮಾಡಬೇಕು, ಎಲ್ಲ ಕಡೆ ಹೇಳಬೇಕು, ಎಲ್ಲ ಆತ್ಮಗಳಿಗೆ ಹೇಳಬೇಕು ಅನ್ನೋ ಪ್ಲ್ಯಾನ್ ನಮಗೆ ಇರಬೇಕು. ಆವಾಗ ಒಳಗಡೆ ಏನು ಬರ್ತದೆ? ಉಮಂಗ್, ಉತ್ಸಾಹ ಬರ್ತದೆ. ಆವಾಗ ನಾವು ಎಲ್ಲರಿಗೂ ಹೇಳ್ತಾ ಹೋಗ್ತೀವಿ. तो अभी वह संकल्प उठते हैं, वह संकल्प ही मर्ज है. ಈಗರ ಸಂಕಲ್ಪ ಬರ್ತಿದೆಯೋ ಇನ್ನು ಒಳಗಡೆನೇ ಇದೆಯೋ ಅಂತ ಕೇಳ್ತಾರೆ ಬಾಬಾ. ಸ್ವಲ್ಪ ಚಲೋ ಹೊತ್ತಿಗೆ ತೊಗೊಳಿಕತ್ತಾರೆ ಬಾಬಾ. ಇವತ್ತು ಏನು ಮಾಡಾಕತ್ತೀರಿ ನೀವು? ಕೇಳೋದು ಹೋಗೋದು ಮತ್ತದೇ ಮಾಡೋದು, ಕೇಳೋದು ಹೋಗೋದು. ಸುಮ್ಮನೆ ಹೆಂಗೆ ಭಕ್ತಿ ಮಾರ್ಗದಲ್ಲಿ ಪುರಾಣ ಕೇಳಿ ಮನ್ಯಾಗ ಹೋಗಿ ಗಪ್ ಚುಪ್ ಕೂತ್ಬಿಡ್ತಿದ್ರಲ್ಲ, ನೀವು ಹಾಗೆ ಮಾಡಾಕತ್ತೀರಿ ಅಂತಾರೆ ಬಾಬಾ. ಇನ್ನು ಯಾವಾಗ ಪ್ರಾಕ್ಟಿಕಲ್ ತೊಗೊಂಡು ಬರೋರು? ಬಾಬಾ ಹೇಳ್ತಾರೆ, तो अभी वह संकल्प उठते हैं, वह संकल्प ही मर्ज हो गया है. ಸಂಕಲ್ಪ ಬರ್ತಿದೆಯೋ ಇಲ್ವೋ? ಯಾವ ಸಂಕಲ್ಪ ಬರಬೇಕಂತ ಹೇಳ್ತಿದ್ದಾರೆ ಬಾಬಾ? ಎಲ್ಲರಿಗೂ ಜ್ಞಾನ ಮುಟ್ಟಿಸ್ಬೇಕು, ಹೇಳಬೇಕು, ಪ್ರಸಿದ್ಧಿ ಮಾಡಬೇಕು ಅಂತ ಇದೆಯೋ ಅಥವಾ ಅದು ಮುಚ್ಚಿ ಹೋಗಿದೆಯೋ ಅಂತ ಕೇಳ್ತಾರೆ ಬಾಬಾ. जैसे सर्विस चलती रहती है ऐसे तो प्रजा बनने का साधन है. ಬಾಬಾ ಹೇಳ್ತಾರೆ, ಹೇಗೆ ಸೇವೆ ಹೆಚ್ಚೆಚ್ಚಾಗ್ತಾ ಹೋಗ್ತದೋ ಹಾಗೆ ಪ್ರಜೆಗಳೇನಾಗಬೇಕು? ಬರಬೇಕಾಗ್ತದೆ. लेकिन आवाज़ फैलने का साधन जिससे प्रत्यक्षता हो वह प्रैक्टिकल में लाना है. ಆದರೆ ಬಾಬಾ ಹೇಳ್ತಾರೆ, ಆವಾಜ್ ಇಡೀ ವಿಶ್ವದ ತುಂಬ ಬಾಬಾ ಆ ಗಯಾ ಹೇ, ಬಾಬಾ ಬಂದಿದ್ದಾರೆ ಅನ್ನೋ ಶಬ್ದ ಇಡೀ ವಿಶ್ವದಲ್ಲಿ ಏನಾಗಬೇಕಾಗಿದೆ? ಪ್ರತ್ಯಕ್ಷತೆ ಆಗಬೇಕಾಗಿದೆ, ಪ್ರಾಕ್ಟಿಕಲ್ನಲ್ಲಿ ಬರಬೇಕಾಗಿದೆ. जब विमुख करने वाले सम्मुख आवे तब है प्रभाव, बाकी विमुख होने वाले सम्मुख आए तो कोई बड़ी बात नहीं है. इसलिए बाप से भी ज़्यादा शक्तियों का कुमारियों का गायन है. ಬಾಬಾ ಹೇಳ್ತಾರೆ, ನೀವು ಪ್ರಾಕ್ಟಿಕಲ್ ತಗೊಂಡು ಬರೋಕ್ಕೆ ವಿಮುಖ ಆಗಬೇಡಿ, ಮುಖ ಈ ಕಡೆ ತಿರುಗಿಸ್ಬೇಡಿ. ಏನು ಬಿಡಪ್ಪ, ಅವ್ರೇನು ಹೇಳಿದ್ದು ಕೇಳೋದಿಲ್ಲ, ಎಷ್ಟು ಹೇಳೋದು, ಅವ್ರು ಕೇಳಲ್ರಿ, ಇವೆಲ್ಲ ನಮ್ಮ ತಲೆಯೊಳಗೆ ಬರ್ತಿರ್ತಾವಲ್ಲ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ನೀವೇನು ಮಾಡಬೇಕು? ಎಲ್ಲರಿಗೂ ಹೇಳ್ತಾ ಹೋಗಬೇಕು. ಇದಕ್ಕೆ ಹೆಚ್ಚು ಪ್ರಸಿದ್ಧಿ ಯಾರಿದ್ದಾರೆ ಅಂತಂದರೆ ಶಕ್ತಿಯರು ಮತ್ತು ಕುಮಾರಿಯರು ಅಂತ ಹೇಳ್ತಾರೆ ಬಾಬಾ. कन्याएं अर्थात ब्रह्मा कुमारियाँ. इसका मतलब यह नहीं कि कुमारी ही होगी, ब्रह्मा कुमार कुमारियाँ तो सभी हैं. ಬಾಬಾ ಹೇಳ್ತಾರೆ, ನೀವು ಕುಮಾರಿಗಳಿಗೆ ಏನಂತಾರೆ? ಬ್ರಹ್ಮ ಕುಮಾರಿ. ಕುಮಾರಿಯರಿಗಷ್ಟೇ ಬ್ರಹ್ಮ ಕುಮಾರಿ ಅಲ್ಲ, ಬ್ರಹ್ಮ ಕುಮಾರಿ ಬ್ರಹ್ಮ ಕುಮಾರ ಅಂತಾನೂ ಹೇಳ್ತಾರೆ. ಕನ್ಯಾओं ದ್ವಾರ ಬಾಣ್ ಮರ್ವಾಯೇ ಹೇ, ಕನ್ಯೆಯರ ಮುಖಾಂತರ ಬಾಣವನ್ನು ಹೊಡೆಸ್ತಾರೆ. ಯಾವ ಬಾಣ? ಜ್ಞಾನದ ಬಾಣವನ್ನು ಆತ್ಮಗಳಿಗೆ ಏನು ಮಾಡ್ತಾರೆ? ಹೊಡೆಸ್ತಾರೆ. ಬಾಪ್ ಖುದ್ ಸಮ್ಮುಖ ನಹಿ ಆಯೆ, ಸಮ್ಮುಖ ಶಕ್ತಿಯೋಂ ಕೋ ರಖಾ ಹೈ. ಡೈರೆಕ್ಟಾಗಿ ಶಿವಬಾಬಾನೇ ಎದುರುಗಡೆ ಬಂದು ಎಲ್ಲರಿಗೂ ಜ್ಞಾನ ಹೇಳೋದಿಲ್ಲ. ಬಾಬಾ ಏನು ಮಾಡಿದ್ದಾರೆ? ಕನ್ಯೆಯರನ್ನು ಮುಂದಿಟ್ಟಿದ್ದಾರೆ. ಬಾಪ್ खुद सम्मुख नहीं आए, सम्मुख शक्तियों को रखा. तो जब प्रैक्टिकल में शक्ति सेना निमित्त है तो शक्तियों का जो विशेष कर्तव्य गाया हुआ है वह उन्हों से ही गाया हुआ है. ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ನಲ್ಲಿ ಶಕ್ತಿ ಸೇನೆಯರು ನಿಮಿತ್ತ ಆಗಿದ್ದೀರಾ. ಶಕ್ತಿಯರು ವಿಶೇಷ ಕರ್ತವ್ಯ ಹಾಡ ಗಾಯನ ಇದೆ, ಅದನ್ನೇ ಏನು ಮಾಡ್ತಾರೆ? ಹಾಡು ಹೇಳ್ತಾರೆ. ಹಾಡ ಹೇಳ್ತಾರಲ್ಲ, ನೀ ಹಂಗಿದಿ, ನೀ ಹಿಂಗಿದಿ, ಕಮಲದ ಮೊಗದೋಳೆ, ಕಮಲದ ಮುಖದೋಳೆ ಅಂತಂದ್ರೆ ಏನರ್ಥ? ನೀನು ಎಲ್ಲ ಕಿಚಡದಿಂದ ನ್ಯಾರ ಇದೆಯಾ, ಭಿನ್ನ ಇದೆಯಾ ಅಂತ ಹಾಡು ಹೊಗಳೋದಷ್ಟೇ ಅಲ್ಲ, ಆ ಥರ ನಾವು ಇರಬೇಕು ಅಂತ ಹೇಳ್ತಾರೆ ಬಾಬಾ. ವಹ ಉಮಂಗ್ ಉತ್ಸಾಹ ಹೇ. ಅವ್ರೇನು ಭಕ್ತರು ಕೂತ್ಕೊಂಡು ಭಜನೆ ಮಾಡ್ಲಿಕ್ಕತ್ತಾರ, ಯವ್ವನಿ ಹಿಂಗೆ ಯವ್ವನಿ ಹಿಂಗೆ ಅಂತ ಹಾಡು ಹೇಳ್ತಾರಿಲ್ಲ, ಅವರು ಎಲ್ಲರದು ಗಾಯನ ಮಾಡ್ತಾರೆ. ಆ ಗಾಯನ, ಆ ಹಾಡು, ಆ ಮಾತು ಕೇಳಿ ನಿಮಗೆ ಉಮಂಗ ಉತ್ಸಾಹ ಬರ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. ಕ್ಯಾ ಸೆಮಿನಾರ್ ಕರ್ನೆ ಮೇ ಹಿ ಖುಷ್ ಹೋ? ಸೆಮಿನಾರ್ ಅಂತಂದರೆ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡಿ ಅಷ್ಟೇ ಖುಷಿ ಆಗ್ತಿರೇನು ಅಂತ ಕೇಳ್ತಾರೆ ಬಾಬಾ. ಯಹ ತೋ ಸಭಿ ಸಾಧನ್ ಹೇ ನಂಬರ್ವಾರ್ ಪ್ರಜಾ ಬನನೇಕೆ. ಇವೆಲ್ಲ ಏನಿದಾವು? ಸೆಮಿನಾರ್ ಮಾಡೋದು, ಸ್ಟಾಲ್ ಹಾಕ್ಕೊಳ್ಳೋದು, ಎಲ್ಲರನ್ನ ಕರೆಯೋದು, ಜ್ಞಾನ ಹೇಳೋದು, ಇದೆಲ್ಲ ಏನಿದೆ? ಸಾಧನ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅದರಿಂದ ಏನಾಗ್ತಾರೆ? ಯಹತ್ತು ಸಭಿ ಸಾಧನ ಹೇ ನಂಬರ್ವಾರ್ ಪ್ರಜಾ ಬನಾನೇಕ. ಇವೆಲ್ಲ ಪ್ರಜೆಗಳು ಆಗೋಕ್ಕೆ ಸಾಧನಗಳು.
कुछ न कुछ कनेಕ್ಷನ್ में आते हैं और ಪ್ರಜಾ बन जाती है. ಒಂದು ಸಲ ನೀವು ಜ್ಞಾನ ಹೇಳಿಬಿಟ್ರಿ ಅಂತಂದರೆ ಅವ್ರು ಅಲ್ಲಲ್ಲಿ ಕನೆಕ್ಷನಲ್ಲಿ ಬಂದುಬಿಡ್ತಾರೆ. ಅವ್ರ ಮುಂದೆ ಏನಾಗ್ಬಿಡ್ತಾರೆ, ಸತ್ಯುಗದಲ್ಲಿ ಪ್ರಜೆಗಳಾಗ್ತಾರೆ. ಲೇಕಿನ್ ಅಬ್ ತೋ ಇಸ್ಸೆ ಭೀ ಆಗೆ ಬಢನಾ ಹೇ. ಆದರೆ ಅದೆಲ್ಲ ಮಾಡಿಬಿಟ್ಟಿದ್ದೀರಿ, ಈಗೇನು ಮಾಡಬೇಕಾಗಿದೆ, ಅದಕ್ಕಿಂತ ಹೆಚ್ಚು ಮುಂದೆ ಹೋಗಬೇಕಾಗಿದೆ. ಅಂತಿಮ ಸರ್ವಿಸ್ ಕೋ ಪ್ರಾಕ್ಟಿಕಲ್ ಲಾನೆ ಮೇ ಅಭಿ ಸೇ ತಯಾರಿ ಕರೋ. ಅಂತಿಮ ಸರ್ವಿಸ್ ಬಂದಾಗ ಮಾಡೋದು ತಗೊಳ್ರಿ, ಕೊನೆಯ ಸಮಯ ಬಂದಾಗ ಅಂತ ಅಲ್ಲಂತಾರೆ ಬಾಬಾ. ಅಂತಿಮ ಸರ್ವಿಸ್, ಅಂತಿಮ ಸಮಯದಲ್ಲಿ ಏನು ಸೇವೆ ಮಾಡಬೇಕು ಅನ್ನೋದನ್ನು ಈಗೇ ತಯಾರಿ ಮಾಡ್ಕೊಳ್ಳಿ ಪ್ರಾಕ್ಟಿಕಲ್ನಲ್ಲಿ ಅಂತ ಹೇಳ್ತಾರೆ ಬಾಬಾ. ಏನು ಮಾಡ್ಕೊಳ್ಳೋದು? ಪೆಹಲೆ ತೋ ಸಂಕಲ್ಪ ರಖೋ. ಫಸ್ಟ್ ಏನು ಮಾಡಬೇಕಾಗ್ತದೆ, ನಾವು ಏನೇ ಮಾಡಬೇಕಂದ್ರೂ ಸಂಕಲ್ಪ ಮಾಡಬೇಕಾಗ್ತದೆ. ಫಿರ್ ಉಸ್ಕಾ ಪ್ಲ್ಯಾನ್ ಬನಾವ್. ನನ್ನ ಸಂಕಲ್ಪ ಏನು? ಇಡೀ ಗಚ್ಚಿನಕಟ್ಟಿ ಕಾಲನಿ ಆತ್ಮಗಳಿಗೆಲ್ಲ ಇಲ್ಲಿಗೆ ಕರ್ಕೊಂಡು ಬರೋದು ಒಂದು ಸಂಕಲ್ಪ. ಆಮೇಲೆ ಏನು ಮಾಡಬೇಕು, ಹೆಂಗೆ ಕರ್ಕೊಂಡು ಬರಬೇಕು ಅನ್ನೋದು ಪ್ಲ್ಯಾನ್ ಮಾಡಬೇಕು. ಫಿರ್ ಪ್ಲ್ಯಾನ್ ಸೆ ಪ್ರಾಕ್ಟಿಕಲ್ ಮೇ ಆವ್. ಪ್ಲ್ಯಾನ್ ಮಾಡಿ ಏನು ಮಾಡೋದು, ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರೋದು. ಉಸ್ಮೇ ಭೀ ಸಮಯ ತೋ ಚಾಹಿಯೇ. ಅದಕ್ಕೂ ಏನಾಗ್ತದೆ, ಸಮಯ ಬೇಕಾಗ್ತದೆ. ಶುರು ತೋ ಅಭಿ ಸೇ ಕರ್ನಾ ಪಡೆ. ಶುರು ಈಗಿಂದಾನೆ, ಈ ಕ್ಷಣದಿಂದನೇ ಶುರು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಹೆಂಗೆ ಶುರು ಮಾಡೋದು? ಈ ಕ್ಷಣದಿಂದಾನೆ. ಈ ಕ್ಷಣದಿಂದ ಶುರು ಮಾಡಂದ್ರೆ ಹೆಂಗೆ ಶುರು ಮಾಡು? ಮನಸಾ ಸೇವಾ ಮಾಡಬೇಕು. ಇಲ್ಲೇ ಕೂತ್ಕೊಂಡು ಈಗೇನೆ ಏನು ಮಾಡಬೇಕು, ಬಾಬಾನ ಕಡೆ ಕೂತ್ಕೊಂಡು ಎಲ್ಲ ಆತ್ಮಗಳನ್ನು ಇಮರ್ಜ್ ಮಾಡಿಕೊಂಡು ಹೇರನ್ನು ಹೆಂಗೆ ಕರೆಯೋದು, ಮತ್ತು ಪ್ರೇಮ್ಸೆ ಕರಿಬೇಕು. ನೀವು ಇಲ್ಲಿ ಬನ್ನಿ, ಇಲ್ಲಿ ಯಾರು ಬಂದಿದ್ದಾರೆ? ನಿಮ್ಮ ನಿಜವಾದ ತಂದೆ ಬಂದಿದ್ದಾರೆ. ನಿಮ್ಮ ನಿಜವಾದ ತಂದೆನೇ ನಿಮಗೇನು ಮಾಡ್ತಿದ್ದಾರೆ? ಜ್ಞಾನ ಹೇಳ್ತಿದ್ದಾರೆ. ಈ ಥರ ಏನು ಮಾಡಬೇಕು, ಈಗಿಂದನೇ ಶುರು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸೆ ಶುರು ಮೇ ಜೋಶ್ ಥಾ ಕಿ ಉನ್ಹೋನೆ ಹಮ್ಕೋ ಗಿರಾಯಾ ಹೈ, ಉನ್ಹೋಂಕೋ ಹಿ ಸಂದೇಶ ದೇನಾ ಹೈ. ಶುರುದಲ್ಲಿ ಬಹಳ ಜೋಶ್ ಇತ್ತಂತೆ. ಹೆಂಗೆ ಜೋಶ್ ಇತ್ತು ಅಂತಂದರೆ, ಯಾರು ನಮ್ಮನ್ನು ಈಗ ಬೀಳ್ಸಿದ್ದಾರೆ ಅಂತಂದರೆ ಏನು, ನಮ್ಮ ಓಂ ಶಾಂತಿಗೆ ಬರ್ತೀವಿ ಅಂತಂದರೆ ನಮ್ಮನ್ನ ಒಂಥರ ನೋಡ್ತಾರೆ ಹೊರಗಿನವ್ರು. ಹೆಂಗೆ ನೋಡ್ತಾರೆ ಅಂತಂದರೆ ಅದು ಹೇಳಕ್ಕೆ ಬರೋಂಗಿಲ್ಲ. ಅಂಥವ್ರನ್ನೇ ಏನು ಮಾಡಂತಾರೆ ಬಾಬಾ, ಅಂಥವ್ರಿಗೆ ಜ್ಞಾನ ಕೊಡ್ರಿ, ಅಂಥವ್ರಿಗೆ ಸಂದೇಶ ಕೊಡಿ. ಅಂಥವ್ರು ಎಷ್ಟು ಜನ ಬಂದಿದ್ದಾರೆ ಹೇಳಿ. ನಮಗೆ ಅಲ್ಲೇನು ಹೋಗ್ತೀರಿ ಅಂತ ಹೇಳಿದವರು ಇವತ್ತು ಅವರು ನಮ್ಮ ಜೋಡಿನೇ ಬಂದು ಕೂತು ಕ್ಲಾಸು ಕೇಳ್ತಾರೆ, ಜ್ಞಾನನೂ ಕೇಳ್ತಾರೆ, ಯೋಗಾನೂ ಮಾಡ್ತಾರೆ. ಅದನ್ನು ಹೇಳ್ತಾರೆ ಬಾಬಾ, ಜಿನ್ಹೋನೆ ಹಮ್ಕೋ ಗಿರಾಯಾ ಹೇ ಉನ್ಹೋಂಕೋ ಹಿ ಸಂದೇಶ ದೇನಾ ಹೇ. ಬಾಬಾ ಹೇಳ್ತಾರೆ, ಬೀಚ್ ಮೇ ಪ್ರಜಾಕ್ಕೆ ವಿಸ್ತಾರ ಮೇ ಚಲೆ ಗಯೆ. ಮತ್ತು ನಡು ಏನು ಮಾಡಿಬಿಟ್ರು, ಪ್ರಜೆಗಳನ್ನು ತಯಾರು ಮಾಡುವಂಥ ಒಂದು ವಿಸ್ತಾರದಲ್ಲಿ ಹೋದರು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಜೋ ಆದಿ ಮೇ ಥಾ ವಹ ಅಂತ್ ಮೇ ಭೀ ಆನಾ ಹೇ. ಯಾರು ಆದಿನಲ್ಲಿ ಇದ್ರಿ ಕೊನೆವರೆಗೂ ಇರಬೇಕಾಗ್ತದೆ. ಜೈಸೆ ಮಾಯಾ ಕಿ ಜಂಜೀರೋं से छुड़ाने के लिए मेहनत करते हैं. ಮಾಯೆಯ ಜಂಜೀರೋ ಅಂತಂದರೆ ಏನಂತಾರೆ, ಮಾಯೆಯ ಒಂದು ಝಾಡಿನಲ್ಲಿ ಸಿಕ್ಕಾಕ್ಕೊಂಡವ್ರನ್ನ ಏನು ಮಾಡಬೇಕಾಗ್ತದೆ, ನಾವು ಪರಿಶ್ರಮ ಪಟ್ಟು ಅದರಿಂದ ಬಿಡಿಸ್ಕೊಂಡು ಬರಬೇಕಾಗ್ತದೆ. ಜಾಳ್ಗಿ ಅಂತ ಹೇಳ್ತೀವಲ್ಲ, ಕೆಲವೊಂದು ಪಕ್ಷಿಗಳ ಒಳಗೆ ಹೋಗಿ ಸಿಕ್ಕೊಂಡು ಬಿಡ್ತಾವೆ, ಅದರಿಂದ ಹೊರಗೆ ಬರೋದು ಭಾಳ ಕಷ್ಟ ಆಗ್ತದೆ. ಹೋಗೋದು ಭಾಳ ಸುಲಭ, ಹೋಗಿಬಿಡ್ತಾವೆ. ಹೊಳೆ ಬರೋದು ಹಿಂಗೆ ಬರಬೇಕಂತಿರ್ತಾರೆ, ಮತ್ತು ಹೊಳ್ಳೊಳ್ಳೆ ಏನು ಮಾಡ್ತಿರ್ತಾವೆ, ಅಲ್ಲೇ ಬೀಳ್ತಾವೆ. ಹಂಗೆ ಆಗ್ತೈತೆ ನಮ್ಮದು ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಸ್ವಲ್ಪ ಪರಿಶ್ರಮ ಬೇಕಾಗ್ತದೆ. वैसे यह भी बड़ी जंजीर है और अब तो दिन प्रतिदिन यह जंजीरें मोहिनी रूप लेते हुए अपनी तरफ खींचती जा रही है. ಪಾಪ ಹೇಳ್ತಾರೆ, ಹೆಚ್ಚು ಮೊದಲು ಇಲ್ಲಿ ಬರೋಕ್ಕಿಂತ ಮುಂಚೆ ಅಷ್ಟು ನಮ್ಮನ್ನು ಸೆಳೆಯೋದಿಲ್ಲ ಅವು. ಇಲ್ಲಿ ಬಂದ ಮೇಲೇ ಜಾಸ್ತಿ ಸೆಳೆಯೋಕ್ಕೆ ಶುರು ಮಾಡ್ತಾವೆ, ನಮ್ಮನ್ನು ಟೆಸ್ಟ್ ಮಾಡ್ತಾವೆ. ಎಷ್ಟಿದು ಬಾಬನ ಕಡೆ ಗಟ್ಟಿ ಇದ್ದಾವೆ. ಇವೇ ನಮ್ಮ ಕಥೆಗಳ ಹಿಂದಿದ್ದು. ವಿಶ್ವಾಮಿತ್ರನ ಕಥೆ ಎಲ್ಲವೆಲ್ಲ ಕೇಳಿವಲ್ಲ. ವಿಶ್ವಾಮಿತ್ರ ಅಂತ ದೊಡ್ಡ ತಪಸ್ವಿನೂ ಕೂಡ ಏನಾಗ್ಬಿಟ್ಟ, ಮೋಹಿನಿಗೆ ವಶ ಆಗಿಬಿಟ್ಟ. ಮೋಹಿನಿ ಅಂದ್ರೇನು? ಮಾಯಿ. ಬಾಬಾ ಹೇಳ್ತಾರೆ,
दिन प्रतिदिन यह जंजीरें मोहिनी रूप लेते हुए अपनी तरफ खींचती जा रही है. ಹೊರಗಡೆ ಏನು ನಡೀತಾ ಇದೆ ಇವತ್ತು? ವಸ್ತುಗಳು, ವೈಭವ, ವ್ಯಕ್ತಿಗಳು ಅದರದೊಂದು ಹೊಸ ಹೊಸ ರೂಪ ತಾಳಿಕತ್ತಾವೆ. ಎಷ್ಟು ರೂಪ ತಾಳಿಕತ್ತಾವು ಅಂತಂದರೆ ಎಂಥ ಒಬ್ಬ ಕುಮಾರಿನೂ ಕೂಡ ಏನಾಗ್ಬಿಡ್ತಾರೆ, ಆ ಕಡೆ ಆಕರ್ಷಿತ ಆಗಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಅದರಿಂದ ಎಲ್ಲ ನಾವು ಏನಾಗಬೇಕಾಗ್ತದೆ, ಬಚಾವ್ ಆಗ್ತದೆ. ಅಲ್ಪಕಾಲ್ ಕಿ ಬುದ್ಧಿ ದ್ವಾರ ಪ್ರಾಪ್ತಿ ಕರಾತೆ ಹುಯಿ ಅಪ್ನಿ ಜಂಜೀರ್ ಮೇ ಫಸಾತೆ ಜಾತೆ ಹೇ. ಅದು ಭಾಳ ಚಂದ ಅನಿಸ್ಬಿಡ್ತದೆ, ನಮಗೆ ಚಲೋ ಅನಿಸ್ಬಿಡ್ತದೆ. ಹೊರಗಡೆ ಎಲ್ಲ, ಇಲ್ಲಿ ಒಳಗಡೆ ಬಂದನ್ನು ಸಿಕ್ಕಾಕೊಳ್ತೀವಿ ನಾವು. ಒಳಗಡೆ ಕುಮಾರಿಯರಲ್ಲೂ ಏನಾಗ್ಬಿಡ್ತೀವಿ, ಸಿಕ್ಕಾಕೊಳ್ತೀವಿ. ಹೆಂಗೆ ಸಿಕ್ಕಾಕೊಳ್ತೀವಿ? ನಮಗೆ ಅದೇ ಅಕ್ಕಂದಿರೇ ಇಷ್ಟ ಆಗ್ತಾರೆ, ಅವ್ರು ಹೇಳಿದ ಜ್ಞಾನನೇ ಇಷ್ಟ ಆಗ್ತದೆ, ಅವ್ರು ಹೇಳಿದ ಯೋಗನೇ ಚಲೋ ಅನ್ನಿಸ್ತದೆ. ಅಂದ್ರೆ ನಾವೆಲ್ಲಿ ಸಿಕ್ಕಾಕೊಂಡಿವಿ? ಮತ್ತು ಬಾಬಾ ಏನು ನೋಡಂತಾರೆ, ಮಕ್ಕಳೇ ನೀವು ನನ್ನ ನೋಡಿ ಅಂತ ಹೇಳ್ತಾರೆ. ಮತ್ತು ನಾವಿಲ್ಲೇನು ಮಾಡ್ತೀವಿ? ಅಲ್ಲಲ್ಲಿ ಸಿಕ್ಕಾಕೋತೀವಿ ಅಂತ ಹೇಳ್ತಾರೆ ಬಾಬಾ. ಉನ್ಹೋಂಸೆ ಸಭಿ ಕೋ ಕಬ್ छुड़ाएंगे. ಪಾಪ ಅವರೆಲ್ಲ ಹೊರಗಿನವ್ರು ಏನು ಮಾಡಿದ್ದಾರೆ, ಅಲ್ಲಲ್ಲಲ್ಲಿ ಎಲ್ಲೆಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೆ. ನೀವು ಅವ್ರನ್ನ ಯಾವಾಗ ಬಿಡಿಸ್ತೀರಾ ಅಂತ ಕೇಳ್ತಾರೆ ಬಾಬಾ. ಯಾರು ಕೇಳಿಕತ್ತಾರ? ನಮಗೆ ಕೇಳಿಕತ್ತಾರ. ಮಕ್ಕಳೇ ಅವರೆಲ್ಲ ಎಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೆ, ಅವರನ್ನು ಯಾವಾಗ ಬಿಡಿಸ್ತೀರಾ? ಅಂತಿಮ ಪ್ರಭಾವ ಕಾ ಸಾಧನ ಯಹಿ ಹೇ ಜಿಸ್ಕಾ ಗಾಯನ್ ಭಿ ಹೇ ಕಿ ಚಿಂಟಿ ಮಹಾರಥಿ ಕೋ ಭಿ ಗಿರಾ ದೇತಿ ಹೇ. ಹೇಳ್ತಾರೆ ನೋಡ್ರಿ ಬಾಬಾ. ಅಂತಿಮ ಪ್ರಭಾವ ಹೆಂಗಿರ್ತದೆ, ಆ ಸಾಧನ ಹೆಂಗಿರ್ತದೆ ಅಂತಂದರೆ, ಅದು ಹಾಡಲಾಗಿದೆ. ಚಿಂಟಿ ಅಂದ್ರೇನು? ಸಣ್ಣ ಇರುವೆನೂ ಕೂಡ ದೊಡ್ಡ ದೊಡ್ಡ ಮಹಾರಥಿಗಳನ್ನು ಏನು ಮಾಡ್ತದೆ, ಕೆಳಗೆ ಬೀಳಿಸುತ್ತೆ. ಅದೇ ಒಂದು ಆನೆ ಮತ್ತು ಇರುವೆ ಕಥೆ ಅದು ಸ್ಥೂಲದಲ್ಲಿ. ಇರುವೆನೂ ಅಂಥ ಆನೆ ಏನಿದೆ, ಆನೆ ಅಂದರೆ ಹೆಂಗೆ ಬಲಿಷ್ಠ, ಬಹಳ ಶಕ್ತಿಶಾಲಿ ಆನೆಯನ್ನು ಒಂದು ಸಣ್ಣ ಇರುವೆ ಏನು ಮಾಡ್ತದೆ, ಕಾಲಿ ಕಚ್ಚಿ ಅದು ತಳಗೆ ಬೀಳೋ ಹಾಗೆ ಮಾಡುತ್ತದೆ. ಅದಕ್ಕೆ ಇಲ್ಲಿನೂ ಒಂದು ಸಣ್ಣ ಮಾಯೆ ಎಂಥ ದೊಡ್ಡ ಮಹಾರಥಿಯನ್ನು ಕೂಡ ಏನು ಮಾಡ್ತದೆ, ಮಾಯೆನಲ್ಲಿ ಸಿಕ್ಕಾಕ್ಬಿಡಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಆಗಿದ್ದಾವೆ, ಎಷ್ಟೆಷ್ಟೋ ಆಗಿದ್ದಾವೆ. ಇವೆಲ್ಲ ಏನು ಭಾರಿ ಸೇವಾ ಮಾಡಿದ್ದಾರೆ, ಭಾರಿ ಕ್ಲಾಸ್ ಮಾಡ್ತಿದ್ರು, ಏನೆಲ್ಲ ಮಾಡಿ ಮತ್ತೇನು ಮಾಡಿದ್ರು, ಹೊರಗೆ ಹೋಗಿದ್ದವ್ರು ಎಷ್ಟೋ ಜನ ಇದ್ದಾರೆ ಇಲ್ಲಿನೂ. ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, गायन तो कमालियत का होता है ना, साधारण जनता को सुनाते रहते हो, वह क्या बड़ी बात है. यह तो वह मिलावट वाले भी करते हैं, झूठे लोग भी अपनी तरफ आकर्षित करते हैं, लेकिन जो अपने को महारथी समझते हैं उन्हों के पोल खोल दो. ಬಾಬಾ ಹೇಳ್ತಾರೆ, ಸಾಧಾರಣ ಜನರು ಹೇಳ್ತಾರೆ, ಕೇಳ್ತಾರೆ, ಮತ್ತು ಹೋಗೋಗಲ್ಲೆಲ್ಲ ಸಿಕ್ಕಾಕೊಳ್ತಾರೆ, ಅದೇನು ದೊಡ್ಡ ಮಾತಲ್ಲ. ಆದರೆ ನೀವು ಮಹಾರಥಿಗಳು ಏನು ತಿಳ್ಕೊಂಡಿದ್ದೀರಲ್ಲ, ಆ ಮಹಾರಥಿಗಳದ್ದು ಏನೇನು ಸೀಕ್ರೆಟ್ಸ್ ಇರ್ತಾವಲ್ಲ, ಒಂದಿನ ಎಲ್ಲ ಏನಾಗ್ತವೆ, ಓಪನ್ ಆಗ್ತವೆ. ಆಗಿದ್ದಾವಲ್ಲ ಎಷ್ಟೆಷ್ಟೋ ಸನ್ಯಾಸಿಗಳದ್ದು ಪೋಲ್ ಖೋಲ್ ಗಯಾ ಅಂತ ಹೇಳ್ತಾರೆ ಬಾಬಾ. ಉನ್ಹೋಂಕೋ ಝುಕಾವೋ ತಬ್ ಕಮಾಲ್ ಹೇ, ऐसी कमाल दिखाने के लिए कुछ बुद्धि चलती है. ಬಾಬಾ ಹೇಳ್ತಾರೆ, ಅವ್ರದ್ದು ನೀವು ಓಪನ್ ಮಾಡಬೇಕು. ನೀವು ಅವ್ರದ್ದು ಸೀಕ್ರೆಟ್ ಓಪನ್ ಮಾಡಿದ ತಕ್ಷಣ ಅವ್ರ ಮುಖ ಏನಾಗ್ತದೆ, ತಲೆ ಬಾಗಬೇಕಾಗ್ತದೆ ಅವರು. ಅಂಥದ್ದು ಬುದ್ಧಿ ನಿಮ್ಮಲ್ಲಿ ನಡೀತಿದೇನೋ. ಅಸತ್ಯಕ್ಕೂ ಅಸತ್ಯ ಸಿದ್ಧ ಕರೋ ತಬ್ ತೋ ಸತ್ಯ ಕಿ ಜೈ ಹೋ. ಅಸತ್ಯವನ್ನು ಅಸತ್ಯ ಅಂತ ಸಿದ್ಧ ಮಾಡಿ ತೋರಿಸಿ, ಆವಾಗ ನಿಮ್ಮ ಸತ್ಯದ ವಿಜಯ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಜೈ ಜೈಕಾರ ಹೋಗಿ ಹಿ ತಬ್, ಆವಾಗ ನಿಮ್ದೇನಾಗ್ತದೆ, ಜೈ ಜೈಕಾರ ಆಗ್ತದೆ. ಫಿರ್ ಇತನಿ ಮೆಹನತ್ ಕರ್ನೆ ಕಿ ಜರೂರತ್ ನಹಿ, ಆಮೇಲೆ ಅಷ್ಟು ಶ್ರಮ ಹಾಕುವ ಅವಶ್ಯಕತೆ ಇಲ್ಲ. ಇಸ್ಕೆ ಲಿಯೆ ಪ್ಲ್ಯಾನ್ಸ್ ಚಾಹಿಯೆ, ಅದಕ್ಕಾಗಿ ನೀವು ಪ್ಲ್ಯಾನ್ ಮಾಡಬೇಕು. ತನಿಖಾ ಚಾಹಿಯೆ, ಅವ್ರ ಅಂದರ್ ಮೇ ವಹ ನಶಾ ಚಾಹಿಯೆ ಕಿ ಹಮ್ ಗುಪ್ತ ಅನುಚರ್ ಹೇ. ಈ ಕೆಲವ್ರು ಏನೋ ಮಾತು ಕೇಳೋದಿಲ್ಲ. ನಾವು ನೀನು ಆತ್ಮಾದಿ, ನಿನ್ನ ತಂದೆ ಪರಮಾತ್ಮದಿ ಅಂತ ಹೀಗೆಲ್ಲ ಹೇಳಕ್ಕೆ ಹೋದ್ರೆ, ಶುರು ಮಾಡಿದ್ರೆ ನೋಡಿ ಓಂ ಶಾಂತಿಯವರು ಅಂತ ಹೇಳ್ತಾರೆ. ಈ ಮನೆಗಿನವರೇ ಶುರು ಅಂತಿರ್ತಾರೆ, ಗಪ್ 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 ಮಾಡಿಬಿಡ್ತಾರೆ ನಮಗೆ. ಅದಕ್ಕೆ ಏನು ಹೇಳ್ತಾರೆ, ಗುಪ್ತ ಅನುಚರಾಗಿ ಅಂತಾರೆ. ಗುಪ್ತ ಅನುಚರಾಗಿರೋದಂದ್ರೇನು? ಮನಸಾ ಸೇವಾ ಮಾಡು. ಅದಕ್ಕೆ ಹೇಳ್ತಾರಲ್ಲ, ಅಮೃತ ವೇಳೆನಲ್ಲಿ ಎದ್ದು ಇಡೀ ವಿಶ್ವಕ್ಕೆ ಏನು ಮಾಡಬೇಕು, ಸಕಾಶ ಕೊಡೋದಂದ್ರೆ ಹೆಂಗೆ ಸಕಾಶ ಕೊಡೋದು?
ಶಾಂತಿ ಸಕಾಶನ ಕೊಡ್ದಾಯ್ತು. ನಾವು ಹಿಂಗೂ ಮಾಡ್ಬೋದು. ಒಂದು ಗೀತಾ ಪಾಠಶಾಲೆ ಇದೆ, ಅಲ್ಲೆಲ್ಲ ಆತ್ಮಗಳು ಬಂದು ಕೂತಿದ್ದಾರೆ. ನಾನು ಕೂತಿದ್ದೀನಿ, ನಾನು ಕ್ಲಾಸ್ ಮಾಡೋಕ್ಕೆ ಶುರು ಮಾಡೋದು ಅಲ್ಲೇ. ಇಲ್ಲಿನೇ ಕ್ಲಾಸ್ ಮಾಡೋಕ್ಕೆ ಶುರು ಮಾಡೋದು. ಹಂಗೂ ಸೇವ್ ಆಗ್ತವೆ. ಬಾಬಾ ಅದನ್ನು ಸಾಕ್ಷಾತ್ಕಾರನೂ ಮಾಡಿಸ್ತಾರೆ. ನಾನು ಸ್ಟಾರ್ಟಿಂಗ್ ಬಂದಾಗ ಒಂದು ಸಾಕ್ಷಾತ್ಕಾರ ಮಾಡಿಸಿದ್ರು. ಏನು ಅಂತಂದ್ರೆ, ಮಲ್ಕೊಂಡಿದ್ದೆ, ನಿದ್ದೆತ್ತಿತ್ತು. ಆಕಾಶದೊಳಗೆ ನಾನು ನಿಂತಿದ್ದೀನಿ, ಕೆಳಗಡೆ ಎಲ್ಲರೂ ಕೂತಿದ್ದಾರೆ. ಅದು ಆ್ಯಕ್ಚುಲಿ ನಾನು ಹಂಗೆ ಅಂದ್ಕೊಂಡೇ ಇರಲಿಲ್ಲ. ಮ್ಯಾಲೆ ಕೂತ್ಕೊಂಡು ಅವ್ರಿಗೆ ಆತ್ಮದ ಪಾಠ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಅವು ಯಾವ್ಯಾವ ಆತ್ಮಗಳಿದ್ದು ಗೊತ್ತಿಲ್ಲ, ಬಟ್ ಬರೀ ಆತ್ಮ ಅಷ್ಟೇ ಕಾಣಿಸ್ತಿದ್ದು. ಹಂಗನೂ ನಾವು ಏನು ಮಾಡ್ಬೋದು, ಸೇವಾ ಮಾಡ್ಬೋದು. ನಮ್ಮ ಮಾತವ್ರು ಕೇಳಿಲ್ಲ ಅಂತಂದರೆ. ಯಾಕಂದರೆ ಈಗ ಶಬ್ದದ ಮಾತುಗಳು ಕೇಳುವಂಥ ಶಕ್ತಿ ಆತ್ಮಗಳಿಗೆ ಇಲ್ಲ. ಅದಕ್ಕೆ ನಮಗೇನು ಹೇಳ್ತಾರೆ ಬಾಬಾ, ಗುಪ್ತ ಅನುಚರರು ಅಂತ. बाबा ಹೇಳ್ತಾರೆ, इसके लिए प्लान चाहिए, तनिका चाहिए और अंदर में वह नशा चाहिए कि हम गुप्त अनुचर है. बाबा ಹೇಳ್ತಾರೆ, इन्हों को पोल सिद्ध करना हमारा काम है, हम ही इसके लिए निमित्त है. ಅವ್ರದ್ದೇನು ಅಸತ್ಯಗಳೇನೇನು ಇಟ್ಕೊಂಡು ಕೂತಿದ್ದಾರಲ್ಲ, ಅದನ್ನೆಲ್ಲ ಏನು ಮಾಡಬೇಕಾಗಿದೆ, ನಾವು ಹೊರಗೆ ಹಾಕಲಿಕ್ಕೆ ನಾವೇ ನಿಮಿತ್ತ ಆಗಿದ್ದೀವಿ. यह अंदर से उमंग उत्साह आवे तब यह काम हो सकता है. ಮೊದಲು ಒಳಗಡೆ ನಮಗೇನಿರಬೇಕು, ಉಮಂಗ್ ಉತ್ಸಾಹ ಇರಬೇಕು, ಆವಾಗ ಕೆಲಸ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಯಹ ಪ್ರೋಗ್ರಾಮ್ ಸೇ ನಹಿ ಹೋ ಸಕ್ತಾ ಹೇಳ್ತಾರೆ ಬಾಬಾ. ಇದು ಪ್ರೋಗ್ರಾಮ ಮಾಡೋದ್ರಿಂದ ಆಗೋದಿಲ್ಲ. ಕಿಸಿ ಕೋ ಆಪ್ ಪ್ರೋಗ್ರಾಮ್ ದೋ ಕಿ ಯಹ ಕರೋ ಐಸೆ ಓ ನಹಿ ಕರ್ ಸಕೆಂಗೆ. ಅವರು ಮಾಡೋದಿಲ್ಲ, ನೀವು ಹಿಂಗೆ ಮಾಡಿರಿ ಅಂತಂದರೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಉಸ್ಮೇ ಸಾಮ್ನಾ ಕರ್ನೆ ಕಿ ಇತನಿ ಶಕ್ತಿ ನಹಿ ಆಯೇಗಿ. ಎದುರಿಸುವಂಥ ಶಕ್ತಿ ಬರೋದಿಲ್ಲ. ಅಪನೆ ದಿಲ್ ಸೆ ಜೋಶ್ ಆವೆ ಕಿ ಮುझे ಯಹ ಕರ್ನಾ ಹೇ. ಬೇರೆದವ್ರು ನಾವು ಹೇಳಿದ ತಕ್ಷಣ ಏನೋ ಮೇಲ್ ಮಾಡಿಬಿಡ್ತೀವಿ. ಅವ್ರು ಹೇಳಾರಂಥೇಳಿ ಕೇಳಿ ಮಾಡೋದಲ್ಲ. ನನ್ನೊಳಗಡೆ ನನಗೇನು ಬರಬೇಕದು, ಜೋಶ್ ಬರಬೇಕು, ಏನೋ ನಾನು ಮಾಡಲೇಬೇಕು ಅಂತ ಹೇಳಿ. ಅದಕ್ಕೆ ಬಾಬಾ ಹೇಳ್ತಾರೆ, अपने दिल से जोश आवे कि मुझे ही यह करना है, वह प्रैक्टिकल हो सकता है. संकल्प को रचने से फिर प्रैक्टिकल में आ जाएगा. ಮೊದಲೇನು ಮಾಡಿರಿ, ಸಂಕಲ್ಪಗಳನ್ನು, ಸ್ಟ್ರಾಂಗ್ ಸಂಕಲ್ಪಗಳನ್ನು ರಚನೆ ಮಾಡ್ತಾ ಹೋದರೆ ಅದು ಪ್ರಾಕ್ಟಿಕಲ್ನಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अभी अभी की नज़र कोई कमाल देखने की तरफ है और बिना शक्तियों के यह कार्य पांडव अथवा कोई कर नहीं सकता. ಈಗೇನು ಮಾಡಬೇಕು ಅಂತಂದರೆ, ಕಮಾಲ್ ಮಾಡಿ ತೋರಿಸ್ಬೇಕು. ಎಲ್ಲರ ದೃಷ್ಟಿಯಲ್ಲಿ ಇದೆ, ಅದು ಏನೋ ದೊಡ್ಡ ಕಮಾಲ್ ಆಗಿಬಿಡ್ಬೇಕು. ಸುಮ್ಮಿಂಗ್ ಸಾವಕಾಶ ಇಲ್ಲಿ ಬರ್ರಿ ನಾವು ಹೇಳ್ತೀವಿ ಮಾಡ್ತೀವಿ ಅಂತಂದರೆ ಯಾರೂ ಕೇಳೋದಿಲ್ಲ. ಅವ್ರಿಗೊಂದು ಅದು ವಿಶೇಷ ಅನಿಸ್ಬೇಕು. ಆವಾಗ ಅವ್ರು ಏನು ಮಾಡ್ತಾರೆ, ಬರ್ತಾರೆ. ಕಮಾಲ್ ದೇಖ್ನೆ ಕಿ ತರಫ್ ಹೇ, ಬಿನಾ ಶಕ್ತಿಯೋಂಕೆ ಯಹ ಕಾರ್ಯ ನಹಿ ಹೋ ಸಕ್ತಾ. ಶಕ್ತಿ ಇರಬೇಕು ಇದಕ್ಕೆ ಅಂತ ಹೇಳ್ತಾರೆ ಬಾಬಾ. ನಿಮಿತ್ತ ಶಕ್ತಿಯೋಂಕೋ ಬನನಾ ಹೇ. ನಿಮಿತ್ತ ಯಾರಾಗಬೇಕು, ಶಕ್ತಿಯರು ಆಗಬೇಕು. ಜೈಸೆ ಶುರು ಮೇ ರಮತಾ ಯೋಗಿ ಮಾಫಿಕ್ ಜहाँ के लिए अभी संकल्प आता था, जोश में चल पड़ते थे और यथाशक्ति सफलता भी पा लेते थे. ಯೋಗದಲ್ಲಿ ಬಹಳಷ್ಟು ರಮಣೀಕತೆ ಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ಎಲ್ಲ ಕಾರ್ಯಗಳೇನಾಗ್ತವೆ, ಸಫಲ ಆಗ್ತವೆ. ಸುಮ್ಮನೆ ನಾವು ಹಿಂಗೆ ಹೋಗಿ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ ಅಂತಾರೆ ಬಾಬಾ. ಅದಕ್ಕೆ ರಮತಾ ಯೋಗಿ ಇರಬೇಕು. ಪ್ರಜಾ ಬನಾನೆ ಮೇ ಬಹುತ್ ಬ್ಯುಸಿ ಹೋ ಗಯೆ ಹೋ और जो रचना रची है उसको पाले में ही समय बीत जाता है. ಅದಕ್ಕೆ ಹೇಳ್ತಾರೆ ಬಾಬಾ, ಪ್ರಜೆಗಳನ್ನು ಮಾಡೋದರಲ್ಲೇ ಹೆಚ್ಚು ಟೈಮ್ ಏನಾಗ್ತಿದೆ, ಹೋಗ್ತಾ ಇದೆ. ಅವು ರಚನೆ ಮಾಡಿದ ಮೇಲೆ ಮತ್ತೆ ಏನು ಮಾಡಬೇಕು, ಹಾಗೆ ಬಿಟ್ಟರೆ ಏನಾಗ್ತಾರೆ, ಅವ್ರು ಮತ್ತೆ ಹೊರಗೆ ಹೋಗಿಬಿಡ್ತಾರೆ. ಅವ್ರನ್ನ ಏನು ಮಾಡಬೇಕಾಗ್ತದೆ, ಪಾಲನಾ ಮಾಡಬೇಕಾಗ್ತದೆ. ಪಾಲನಾ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲರಿಗೂ ಹೇಳಿ ಬಂದುಬಿಡ್ಬೋದು, ಆದರೆ ಪಾಲನಾ ಮಾಡಬೇಕಾಗ್ತದೆ. ಅದರಲ್ಲಿ ಏನಾಗ್ತಿದೆ, ಸಮಯ ಹೋಗ್ತಿದೆ. ಆದರೆ ಏನಂತಾರೆ ಬಾಬಾ, ರಮತಾ ಯೋಗಿನೂ ಆಗಿ. ಬರೀ ಸೇವಾ ಮಾಡೋದು, ಅವ್ರನ್ನ ಪಾಲನೆ ಮಾಡೋದು, ಅವ್ರಿಗೆ ತಿನ್ನಿಸೋದು, ಉಣಿಸೋದು, ಗಿಫ್ಟ್ ಕೊಡೋದು, ಇವೆಲ್ಲ ನಡೆದಿರ್ತಾವೆ ಸೆಂಟರ್ನಲ್ಲಿ. ಅದನ್ನು ಮಾಡಲೇಬೇಕಾಗ್ತದೆ. ಯಾಕಂದರೆ ಹೊರಗಿನ ಮಂದಿಗೆ ಅದರಿಂದನೇ ಹೆಚ್ಚು ಆಕರ್ಷಿತ ಆಗ್ತಾರಲ್ಲ. ಅದರ ಜೊತೆಗೂ ನೀವೇನಾಗಬೇಕು, ಶಕ್ತಿಯರಾಗಬೇಕು. ಶಕ್ತಿಯರು ಆಗೋದು ಅಂದ್ರೇನು, ರಮತಾ ಯೋಗಿ ಆಗಬೇಕು. ಯೋಗ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ.
ಅಚ್ಛಾ. ಓಂ ಶಾಂತಿ.